ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಸರಿ ಸುಮಾರು 7:15 ಅನ್ನುವ ಮಾಹಿತಿ ಕೂಡ ಇದೆ. ಇವತ್ತು ಸಂಜೆ 7:30ಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗುತ್ತೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕ್ಯಾಬಿನೆಟ್ನಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಅನ್ನುವ ಚರ್ಚೆಗಳ ನಡುವೆ ಇವತ್ತು ಈ ಔತಣಕೂಟ ಮಹತ್ವವನ್ನು ಪಡೆದುಕೊಂಡಿದೆ. ಸಚಿವರಿಗೆ ಪ್ರತ್ಯೇಕವಾಗಿ ವಿಶೇಷವಾದ ಮೆನುವನ್ನು ರೆಡಿ ಮಾಡಿಸಿದ್ದಾರಂತೆ. ಕುರ್ಚಿ ಬದಲಾವಣೆ ವಿಚಾರ ಕೂಡ ಗುಸುಗುಸು ನಡುವೆ ಈ ಔತಣಕೂಟ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಂಪುಟ ಸರ್ಜರಿಗೂ ಮುನ್ನದ ಈ ಔತಣಕೂಟದ ವಿಚಾರವಾಗಿ ಎಲ್ಲರ ಚಿತ್ತ ನೆಟ್ಟಿರೋದು. ಕುತೂಹಲಕ್ಕೆ ಕಾರಣವಾದಂಥ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಅವರ ಡಿನ್ನರ್ ಮೀಟಿಂಗ್ ರಾಜ್ಯ ರಾಜಕೀಯದಲ್ಲಿ ಯಾವಾಗಲೂ 1+1 2 ಆಗಬೇಕು ಅಂತೇನಿಲ್ಲ. ಅದು 11 ಆಗ್ಬೋದು. ರಾತ್ರಿ ಆಗಿ ಬೆಳಗಾಗೋದ್ರಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. ಹಾಗಾಗಿ ಇವತ್ತು ಡಿನ್ನರ್ ಮೀಟಿಂಗ್ ಕರೆದಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮುಂಬರುವಂಥ ದಿನದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹಲವು ಬದಲಾವಣೆಗಳ ಪರ್ವ ಶುರುವಾಗುತ್ತೆ ಅನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗ್ತಾ ಇದ್ದಂಥ ಬೆನ್ನಲ್ಲೇ ಗುಸುಗುಸು ಪಿಸು ಚರ್ಚೆಗಳು ನಡೀತಾ ಇತ್ತು. ಇದರ ನಡುವೆ ಇವತ್ತು ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಯಾವ ಕಾರಣಕ್ಕೋಸ್ಕರ ಇವತ್ತು ಡಿನ್ನರ್ ಮೀಟಿಂಗ್ ಕರೆದಿರೋದು? ಒಬ್ಬೊಬ್ಬರೇ ನಾಯಕರು ಆಗಮಿಸ್ತಾ ಇರುವ ದೃಶ್ಯವನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಸಚಿವರಿಗೆ ಪ್ರತ್ಯೇಕವಾದಂಥ ಮೆನು ರೆಡಿ ಆಗಿದೆಯಂತೆ. ಕೆಲ ಸಚಿವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶ ಸಿಗುವ ಚಾನ್ಸಸ್ಗಳು ಇದೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಇವತ್ತಿನ ಡಿನ್ನರ್ ಪಾಲಿಟಿಕ್ಸ್ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತು ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ಬಹಳ ಕುತೂಹಲ ಇದೆ, ಯಾಕೆ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಇದೊಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಗುಲ್ಲೆಬ್ಬಿದೆ. ಸಾಕಷ್ಟು ಚರ್ಚೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಾವೆ. ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೋ ಆಗಲ್ವೋ ಅನ್ನುವಂಥದ್ದು ಬಹಳ ಪ್ರಮುಖ ಆಗಿರ್ತಕ್ಕಂಥ ಚರ್ಚೆ ಈಗಾಗಲೂ ಕೂಡ ಅದು ಜೀವಂತವಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಎಲ್ಲಿಯೂ ಕೂಡ ಅಲ್ಲಿಗಳಿತಾ ಇಲ್ಲ ಮತ್ತು ಅದಕ್ಕೆ ಸ್ಪಷ್ಟನೆ ಕೂಡ ನೀಡ್ತಾ ಇಲ್ಲ. ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಪಕ್ಷದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಚಿವರನ್ನ ಔತಣಕೂಟಕ್ಕೆ ಕರೆದಿರ್ತಕ್ಕಂಥದ್ದು. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ, ಕಳೆದ 2 ವರ್ಷದಿಂದನೂ ಕೂಡ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಗೊಂದಲ ಇತ್ತು. ಯಾಕಂದರೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು. ಆದರೆ 2.5 ವರ್ಷಕ್ಕೆ ಮಾಡೋಣ ಅನ್ನುವಂಥ ಒಂದು ಇಚ್ಛಾಶಕ್ತಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ನವೆಂಬರ್ ವೇಳೆಗೆ 2.5 ವರ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬುತ್ತೆ. ಹೀಗಾಗಿ ಕೆಲವು ಸಚಿವರನ್ನ ಕೈ ಬಿಡಬೇಕಾದಂಥ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಹಾಗಾಗಿ ಅವರನ್ನ ಒಂದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂಥ ಕೆಲಸ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಯಾಕಂದರೆ ಅದರಲ್ಲಿ ಬಹುತೇಕರು ಸಿದ್ದರಾಮಯ್ಯ ಬಣ್ಣದ ಸಚಿವರು ಕೂಡ ಕೈ ಬಿಡುವಂಥ ಸಾಧ್ಯತೆ ಇದೆ. ಅವರು ಸಚಿವರಿಂದ ಕೈ ಬಿಟ್ಟರು ಕೂಡ ಶಾಸಕರಾಗಿ ಮುಂದುವರಿತಾರೆ. ಆದ್ದರಿಂದ ಅವರನ್ನು ಒಂದು ಕಿವಿ ಮಾತು ಹೇಳಿ ಒಂದಷ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅವರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತೊಂದು ಯಾರೆಲ್ಲ ನವೆಂಬರ್ ಕ್ರಾಂತಿ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರಲ್ಲ ಅವರಿಗೊಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡುವಂಥ ಒಂದು ಇರಾದೆಯಿಂದ ಸಿಎಂ ಅವರು ಸಚಿವರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಇದರ ಜೊತೆಗೆ ಬಿಹಾರ ಚುನಾವಣೆ ಕೂಡ ಇರೋದ್ರಿಂದ ಇಲ್ಲಿಂದ ಒಂದಷ್ಟು ಸಹಕಾರವನ್ನು ಕೂಡ ಬಿಹಾರಕ್ಕೆ ಕೊಡಬೇಕಾಗತ್ತೆ. ಸಚಿವರು ಸೇರಿದಂತೆ ಒಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಹೋಗಿ ಪ್ರಚಾರವನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಬಯಸಿದೆ. ಅದರ ಒಂದು ತಯಾರಿ ಕೂಡ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿರ್ತಕ್ಕಂಥ ಔತಣಕೂಟನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಪ್ರತ್ಯೇಕವಾಗಿ ಸಚಿವರಿಗೆ ಮಾತ್ರ ಒಂದು ಔತಣಕೂಟದ ಜೊತೆಗೆ ಒಂದು ಮಾತುಕತೆಯನ್ನು ಒಂದು ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸೋರಿದ್ದಾರೆ. ಆದ್ದರಿಂದ ಇದು ಒಂದು ರೀತಿಯ ನವೆಂಬರ್ ಕ್ರಾಂತಿಯ ತಾಲೀಮು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಆಗ್ತಕ್ಕಂಥ ಒಂದು ಬೆಳವಣಿಗೆ ಏನಿದೆಯಲ್ಲ ಅದಕ್ಕೂ ಒಂದು ರೀತಿಯಲ್ಲಿ ಸಿದ್ಧತೆ, ಮಾನಸಿಕವಾದಂಥ ಸಿದ್ಧತೆ ಮತ್ತು ಬಿಹಾರ ಚುನಾವಣೆಗೆ ಕೂಡ ಇಲ್ಲಿಂದ ರಾಜ್ಯದಿಂದ ಏನೆಲ್ಲ ಆಗಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಒಂದು ಸಹಕಾರ ಕೊಡ್ತಕ್ಕಂಥ ಕೆಲಸವೂ ಕೂಡ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತಿನ ಡಿನ್ನರ್ ಊಟದ ವಿಚಾರವಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಸಚಿವರ ಆಗಮನ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗಷ್ಟೇ ಆಗಮಿಸಿದ್ದನ್ನು ಗಮನಿಸ್ತಾ ಇದ್ವಿ.
ಸಚಿವ ಚಲುವರಾಯಸ್ವಾಮಿ ಹಾಗೂ ಮುನಿಯಪ್ಪ ಎಂಟ್ರಿ ಆಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಯಲ್ಲಿ ಕೆಲವೇ ಹೊತ್ತಲ್ಲಿ ಈ ಒಂದು CM ಸಿದ್ದರಾಮಯ್ಯ ಅವರು ಆಯೋಜನೆ ಮಾಡಿರುವಂಥ ಈ ಡಿನ್ನರ್ ಪಾಲಿಟಿಕ್ಸ್ಗೆ, ಈ ಔತಣಕೂಟಕ್ಕೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಬಸವರಾಜ್. ಒಂದು ಕಡೆ ಈ ಔತಣಕೂಟದ ವಿಚಾರವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಇವತ್ತು ಈ ಔತಣಕೂಟ ಆಯೋಜನೆ ಮಾಡಿರಬಹುದು? ಸಾಂಪ್ರದಾಯಿಕವಾಗಿ, ಸೌಜನ್ಯಯುತವಾಗಿ, ನಾರ್ಮಲ್ ಆಗಿದೆಯಾ ಅಥವಾ ಬೇರೆ ಏನಾದರೂ ವಿಚಾರಗಳು? ನಾಗೇಂದ್ರ ಬಾಬು, ನಾನು ಈಗಾಗಲೇ ಹೇಳಿದ ಹಾಗೆ 2-3 ವಿಚಾರಗಳು ಪ್ರಮುಖವಾಗಿದ್ದಾವೆ. ಬಹಳ ಪ್ರಮುಖವಾಗಿ ಕಳೆದ 6 ತಿಂಗಳಿಂದ CM ಸಿದ್ದರಾಮಯ್ಯ ಅವರು ಔತಣಕೂಟವನ್ನು ಏರ್ಪಡಿಸಿರಲಿಲ್ಲ. ಯಾವಾಗ ಲೋಕಸಭೆ ಚುನಾವಣೆ ಮುಗಿತು ಅಲ್ಲಿಂದ ಕೂಡ ಒಂದಷ್ಟು ಸಚಿವ ಸಂಪುಟದ ಜೊತೆಗೆ ಅಂತರವನ್ನೇ ಇತ್ತು. ಯಾಕಂದರೆ ಆವಾಗ ಲೋಕಸಭಾ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಔತಣಕೂಟಗಳಾಗ್ತಾ ಇತ್ತು. ಸಚಿವ ಸಂಪುಟ ನಡೆದಂಥ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಸಚಿವರ ಜೊತೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ರು. ಆದರೆ ಕಳೆದ 1 ವರ್ಷದಿಂದ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಅಷ್ಟೊಂದು ಕ್ರಿಯಾಶೀಲವಾಗಿಲ್ಲ ಅನ್ನುವಂಥ ಚರ್ಚೆಗಳು ಸರ್ಕಾರದಲ್ಲೂ ಇದೆ, ಪಕ್ಷದಲ್ಲೂ ಇದೆ. ಮತ್ತು 2.5 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದಷ್ಟು ಮಹತ್ವದ ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು, ಅಧಿಕಾರ ಹಂಚಿಕೆ ಚರ್ಚೆ ಮೇಲಿಂದ ಮೇಲೆ ಆಗ್ತಾನೆ ಇದೆ. ನವೆಂಬರಲ್ಲಿ ಕ್ರಾಂತಿ ಆಗಬಹುದು ಅನ್ನುವಂಥ ಚರ್ಚೆನೂ ಇದೆ. ಅದನ್ನ ಕಾಂಗ್ರೆಸ್ನ ಒಂದಷ್ಟು ಹಿರಿಯ ನಾಯಕರು ಅಲ್ಲಗಳಿತಾ ಇಲ್ಲ ಮತ್ತು ಕೆಲವರು ಅದನ್ನ ಸ್ಪಷ್ಟಪಡಿಸ್ತಾನೂ ಇಲ್ಲ ಕೂಡ. ಆದರೆ ಅದು ಸ್ಪಷ್ಟವಾಗಿ ಗೊತ್ತಾಗಬೇಕಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ 2.5 ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ಕೆಲವು ಸಚಿವರನ್ನು ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಅವ್ರಿಗೆ ಇಚ್ಛಾಶಕ್ತಿ ಇಲ್ಲದೆ ಇದ್ರೂ ಕೂಡ ಕೈ ಬಿಡಲೇಬೇಕಾಗುತ್ತೆ. ಯಾಕೆಂದ್ರೆ ಇನ್ನೊಂದಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಆದರೆ ಅವ್ರನ್ನ ಏಕಾಏಕಿ ಹಾಕಿ ಕೈ ಬಿಡೋಕ್ಕಾಗಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೈ ಬಿಡಬೇಕಾಗುತ್ತೆ. ಯಾಕಂದರೆ ಸಂಖ್ಯಾಬಲವನ್ನು ತನ್ನ ಬಳಿಯಲ್ಲೇ ಇಟ್ಕೊಳ್ಬೇಕಾಗಂತ ಅನಿವಾರ್ಯತೆ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಯಾಕಂದರೆ ಮುಂದೆ 2.5 ವರ್ಷ ಆಗಲಿ ಅಥವಾ 3 ವರ್ಷಕ್ಕೆ ಮತ್ತೆ ಶಾಸಕಾಂಗ ಸಭೆಯನ್ನು ಕರೆದು ಅಲ್ಲಿ ಯಾರಿಗೆ ಅಧಿಕಾರ ಹಂಚಿಕೆ ಆಗಬೇಕು CM ಸ್ಥಾನ ಅನ್ನುವಂಥ ಸಂದರ್ಭ ಬಂದಾಗ ಈಗ ಕೈ ಬಿಟ್ಟಂಥ ಸಚಿವರು ಆಗ ಉಲ್ಟಾ ಹೊಡಿಬಾರ್ದಲ್ಲ. ಹಾಗಾಗಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮನವೊಲಿಸತಕ್ಕಂಥ ಕೆಲಸಗಳಾಗಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಇವತ್ತಿನ ಔತಣಕೂಟದಲ್ಲಿ. ಯಾಕಂದರೆ ಅದನ್ನು ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಅವರಿಗೆ ಒಂದಷ್ಟು ಸೂಕ್ಷ್ಮವಾದಂಥ ಸಂದೇಶಗಳನ್ನು CM ಸಿದ್ದರಾಮಯ್ಯ ಅವರು ಈ ಒಂದು ಔತಣಕೂಟದಲ್ಲಿ ವ್ಯಕ್ತಪಡಿಸ್ತಾರೆ. ಯಾಕಂದರೆ 15 ಜನರಷ್ಟು ಸಚಿವರು ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಸರಿ ಸುಮಾರು 7:15 ಅನ್ನುವ ಮಾಹಿತಿ ಕೂಡ ಇದೆ. ಇವತ್ತು ಸಂಜೆ 7:30ಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗುತ್ತೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕ್ಯಾಬಿನೆಟ್ನಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಅನ್ನುವ ಚರ್ಚೆಗಳ ನಡುವೆ ಇವತ್ತು ಈ ಔತಣಕೂಟ ಮಹತ್ವವನ್ನು ಪಡೆದುಕೊಂಡಿದೆ. ಸಚಿವರಿಗೆ ಪ್ರತ್ಯೇಕವಾಗಿ ವಿಶೇಷವಾದ ಮೆನುವನ್ನು ರೆಡಿ ಮಾಡಿಸಿದಾರಂತೆ. ಕುರ್ಚಿ ಬದಲಾವಣೆ ವಿಚಾರ ಕೂಡ ಗುಸುಗುಸು ನಡುವೆ ಈ ಔತಣಕೂಟ ಕುತೂಹಲಕ್ಕೆ ಕಾರಣವಾಗ್ತದೆ. ಸಂಪುಟ ಸರ್ಜರಿಗೂ ಮುನ್ನದ ಈ ಔತಣಕೂಟದ ವಿಚಾರವಾಗಿ ಎಲ್ಲರ ಚಿತ್ತ ನೆಟ್ಟಿರೋದು. ಕುತೂಹಲಕ್ಕೆ ಕಾರಣವಾದಂಥ ಇವತ್ತಿನ CM ಸಿದ್ದರಾಮಯ್ಯ ಅವರ ಡಿನ್ನರ್ ಮೀಟಿಂಗ್ ರಾಜ್ಯ ರಾಜಕೀಯದಲ್ಲಿ ಯಾವಾಗಲೂ 1+1 2 ಆಗಬೇಕು ಅಂತೇನಿಲ್ಲ. ಅದು 11 ಆಗ್ಬೋದು. ರಾತ್ರಿ ಆಗಿ ಬೆಳಗಾಗೋದ್ರಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. ಹಾಗಾಗಿ ಇವತ್ತು ಡಿನ್ನರ್ ಮೀಟಿಂಗ್ ಕರೆದಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮುಂಬರುವಂಥ ದಿನದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹಲವು ಬದಲಾವಣೆಗಳ ಪರ್ವ ಶುರುವಾಗುತ್ತೆ ಅನ್ನುವ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗ್ತಾ ಇದ್ದಂಥ ಬೆನ್ನಲ್ಲೇ ಗುಸುಗುಸು ಪಿಸು ಚರ್ಚೆಗಳು ನಡೀತಾ ಇತ್ತು. ಇದರ ನಡುವೆ ಇವತ್ತು ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಯಾವ ಕಾರಣಕ್ಕೋಸ್ಕರ ಇವತ್ತು ಡಿನ್ನರ್ ಮೀಟಿಂಗ್ ಕರೆದಿರೋದು? ಒಬ್ಬೊಬ್ಬರೇ ನಾಯಕರು ಆಗಮಿಸ್ತಾ ಇರುವ ದೃಶ್ಯವನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ.